ಒಟ್ಟಿನಲ್ಲಿ ಸಚಿವರ ಖಾತೆ ಶಿಫ್ಟಿಂಗ್ ಗೇಮ್ ಇದೆಯಲ್ಲ, ಇದು ದಿಲ್ಲಿ ದಣಿಗಳಿಗಷ್ಟೇ ಹೈ ಟೆನ್ಷನ್ ಅಲ್ಲ, ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಜನತೆಗೂ ಕೂಡ ತಲೆನೋವಾಗಬಹುದು. ಅಂದರೆ ಅಂದ್ಕೊಂಡಂಥ ಕೆಲಸಗಳು ಆಯಾ ಇಲಾಖೆಯಲ್ಲಿ ಆಗದೇ ಇರಬಹುದು ಅನ್ನೋದಕ್ಕೆ ಪೂರಕವಾದಂಥ ಒಂದು ಮುನ್ನುಡಿ ಇದು. ಆಡಳಿತದ ಸೂತ್ರ ಈಗಷ್ಟೇ ಹಿಡಿದ ಶಿವ ಸರ್ಕಾರಕ್ಕೆ ಅಡ್ಡಗಾಲು. ಬೆಂಗಳೂರು ಖಾತೆಗಾಗಿ ಮೊದಲು ರಾಮಲಿಂಗಾರೆಡ್ಡಿ ಅವರು ಪಟ್ಟು ಹಿಡಿದಿದ್ರು, ಗೊತ್ತಿತ್ತು, ಹೌದು, ರಣಪಟ್ಟೆ ಹಿಡಿದಿದ್ರು, ರಾಜೀನಾಮೆ ಕೂಡ ಪ್ರಹಸನೆಲ್ಲ ನಡೀತಿತ್ತು, ಆ ಡ್ರಾಮಾಗಳನ್ನ ಜನರು ಕೂಡ ನೋಡಿದ್ರು. ನಂತರ ನನಗೂ ಪ್ರಬಲ ಖಾತೆ ಬೇಕು ಅಂತ ಮುನಿಯಪ್ಪ ಮುನಿಸನ್ನ ವ್ಯಕ್ತಪಡಿಸಿದ್ರು. ಈಗ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಪಡೆದಿದ್ದಾರೆ ಯಾರು? ಕೃಷ್ಣ ಬೈರೇಗೌಡರು. ಅವ್ರಿಗೆ ಈಗ ಅಸಮಾಧಾನ ಆಗ್ತಾ ಇದೆ. ಕಂದಾಯ ಖಾತೆ ಬೇಡ, ಗೃಹ ಖಾತೆ ಬೇಕು ಅಂತ ಪರಮೇಶ್ವರ್ ಪಟ್ಟು ಹಿಡಿದಿದ್ದಾರೆ. ಯಪ್ಪ, ದೆಹಲಿಯಲ್ಲಿ ಸಿಎಂ ಡಿಕೆ ವಿರುದ್ಧ ಕೃಷ್ಣ ಬೈರೇಗೌಡ ಬಿಗ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಖಾತೆ ಕಿತಾಪತಿಯಿಂದ ಹೈರಾಣಾಗಿದೆ ಕಾಂಗ್ರೆಸ್ ಹೈಕಮಾಂಡ್, ನೋ ಡೌಟ್ ಅಬೌಟ್ ಇಟ್. ಹಾಗಾದ್ರೆ ಈ ಖಾತೆ ಕಲ್ಲು ಒಗೆದಿದ್ದು ಯಾರು? ಹಿರಿಯ ಸಚಿವರ ಮುನಿಸಿನ ಹಿಂದಿದೆಯಾ ಅವರ ಮಾಸ್ಟರ್ ಪ್ಲಾನ್? ದಿಸ್ ಇಸ್ ದ ನ್ಯೂಸ್, ದಿಸ್ ಇಸ್ ದ ಇನ್ಸೈಡ್ ಸ್ಟೋರಿ. ಇದು ಅಶ್ವವೇಗ ನ್ಯೂಸ್ ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಬಹಳ ಆಶ್ಚರ್ಯ ಆಗುತ್ತೆ ಮೇಲ್ನೋಟಕ್ಕೆ. ಇದು ಈಗ ನೋಡಿ, ಮ್ಯಾಚ್ ಫಿಕ್ಸಿಂಗ್ ಇದ್ದಾಗ ಹೆಂಗೆ ಅನ್ಸುತ್ತೆ ನೋಡಿ, ಮ್ಯಾಚ್ ಫಿಕ್ಸಿಂಗ್ ಆದಾಗ ನಮ್ಗೆ ನಿಜ ಆಟ ಆಡ್ತಿದ್ದಾರೆ ಅನ್ನೋ ಅಂತ ಅನ್ಸ್ಬಿಡುತ್ತೆ ಅಲ್ವಾ? ಓ ಪಾಪ, ಹೌದಾ, ಅಯ್ಯೋ ಇವ್ರು ಔಟ್ ಆಗ್ಬೋದು, ಎಷ್ಟು ಈಸಿ ಕ್ಯಾಚ್ ಎಲ್ಲ ಬಿಟ್ಬಿಟ್ರಲ್ಲ ಅಂತ ಅನ್ಸುತ್ತೆ. ಮ್ಯಾಚ್ ಫಿಕ್ಸಿಂಗ್ ನಡೆದಾಗ ಮಾತನಾಡುವಂಥ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ನೀವು ಕೊಟ್ಟಂಗೆ ಮಾಡು, ನಾ ಬಿಟ್ಟಂಗೆ ಮಾಡು, ಹತ್ತಂಗೆ ಮಾಡು, ನಕ್ಕಂಗೆ ಮಾಡು, ಆ ಖಾತೆ ಕೊಡ್ತೀನಿ, ಅವಾಗ ಸುಮ್ಮನೆ ಸಿಟ್ಟು ಮಾಡು, ನನ್ನ ಹೆಸರು ಹೇಳ್ಕೊಂಡು ರಾಜೀನಾಮೆ ಕೊಡು, ಇವೆಲ್ಲ ಡ್ರಾಮಾಗಳನ್ನ ಯಾರಿಗೆ ಆಡಿಸ್ತಿದ್ದೀರಿ? ಇದೇ ನಡೀತಾ ಇರೋದು ಅಲ್ವಾ? ಇದು ಮಾಸ್ಟರ್ ಪ್ಲ್ಯಾನು. ಯಾವುದು ಕೊಟ್ಟರೂ ಕೂಡ ನಮಗೆ ಬೇಡ. ಅದು ಇರುವುದ ಬಿಟ್ಟು ಇರೋದುದರೆಡೆಗೆ ತುಡಿಯುವುದ ಜೀವನ ಅನ್ನೋ ಗೋಪಾಲಕೃಷ್ಣ ಅಡಿಗರ ಸಾಲನ್ನು ನೆನಪಿಸ್ಕೊಂಡು ಈ ಮಾತನ್ನು ಹೇಳಬೇಕಾಗಿದೆ. ಅಂದರೆ ಸಮಾಧಾನ ಇಲ್ಲ, ಎಲ್ರಿಗೂ ಫುಲ್ಲು ಎಲ್ಲ ಭೂರಿ ಭೋಜನವೇ ಬೇಕು. ಇರೋಬರ ಬೇರೆಯವ್ರು ಯಾರು ಮನುಷ್ಯರೇ ಅಲ್ಲ. ಒಂದು ಸಣ್ಣ ಅಡ್ಜಸ್ಟ್ಮೆಂಟ್ ಇಲ್ವಲ್ರಿ ನಿಮ್ಗೆ? ಎಂಥ ಅಧಿಕಾರದ ಮೋಹ ರೀ ನಿಮಗೆ ಅಲ್ವಾ? ಹಿಂಗೆ ಹೇಳಿದರೆ ಕೇಳ್ತಾರ? ಇದೆಲ್ಲ ತಾಗುತ್ತೆ ಅಂದ್ಕೊಂಡಿದ್ದೀರಾ? ನಾವು ಹೇಳೋ ಮಾತುಗಳು ನಮಗಿರೋ ಬೇಜಾರನ್ನ ಹೊರಗೆ ಹಾಕಬೇಕು, ಬಿಟ್ಟರೆ ಇದೆಲ್ಲ ತಾಗುತ್ತೆ ಅಂತಿಲ್ಲ. ಆದರೆ ನಿಮಗೆ ಗೊತ್ತಾಗಲಿ ಅನ್ನೋದು ಉದ್ದೇಶ. ನಮ್ಮ ಜನರಿಗೆ ಸುಮ್ಮನೆ ಇರಬಾರ್ದು ಅಲ್ವಾ? ಮನಿ ಪ್ರಾಬ್ಲಮ್ಗಿಂತ ಹೆಚ್ಚಾಗಿ ಸೈಲೆನ್ಸ್ ಆಫ್ ಮೆನಿ, ಸುಮ್ಮನೆ ಇರೋದ್ರಿಂದ ಕೂಡ ಪ್ರಾಬ್ಲಮ್ ಆಗುತ್ತೆ. ಏನಾದರೂ ಆಗ್ತಿದ್ರೆ ಖಂಡಿಸುವಂಥ ಒಂದು ಛಾತಿ ಬೆಳೆಸ್ಕೊಳ್ಳೋಣ ಅನ್ನುವ ಉದ್ದೇಶದಿಂದ ಈ ರೀತಿ ಮಾತನಾಡ್ತಾ ಇದ್ದೀನಿ.